ಬಾಳೆಹಣ್ಣು ಸಿಪ್ಪೆ ಬಗ್ಗೆ ಹೇಳ್ತೀನಿ ಕೇಳಿ. ಎಷ್ಟೊಂದು ಉಪಯೋಗ ಇದೆ ಬಾಳೆಹಣ್ಣು ಸಿಪ್ಪೆಯಲ್ಲಿ. ಏನೇನಿರುತ್ತೆ, ಹೀಟ್ ಹೊರಗೋಗುತ್ತೆ, ಬಾಯಲ್ಲೆಲ್ಲ ಹುಣ್ಣಾಗುತ್ತಲ್ವ, ಅದು ಹೀಟ್ ಆದಾಗ ಜಾಸ್ತಿ ಮಾತ್ರೆ ಎಲ್ಲ ತೊಗೊಳೋರಿಗೆ ತುಂಬ ಬಾಯಿ ಹೀಟಿಗೆ ಒಳ್ಳೆ ಮದ್ದು ಈ ಬಾಳೆಹಣ್ಣು ಸಿಪ್ಪೆ. ಯಾವ ಥರ ಅದು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗಿದು ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ ಬಾಳೆಹಣ್ಣು ಸಿಪ್ಪೆಯಲ್ಲಿ ಎಷ್ಟೊಂದು ಮಹತ್ವವಾದ ಒಂದು ಗುಣ ಇರುತ್ತೆ ಅಂತ. ಅದು ಯಾವ ಥರ ಯೂಸ್ ಮಾಡ್ಕೋಬೇಕಂತ ನೋಡಿ. ನಾನು ತೆಗಿಬಿಟ್ಟು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ತಿನ್ನಬೇಕು ಅಂತ. ನೋಡಿ, ಅದು ತೆಗಿತಾ ಇದ್ದೀನಲ್ಲ, ಅದರಲ್ಲಿ ತುಂಬ ಒಳ್ಳೆಯ ಗುಣಗಳು ಇರೋದೇ ಅದರಲ್ಲಿ. ಅದು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಸುಮಾರು ಜನರಿಗೆ ಗೊತ್ತಿರಲ್ಲ. ಸಿಪ್ಪೆ ತಿನ್ನಬೇಕಾ ಅಂತಾರೆ. ಅದು ಮಕ್ಕಳಿಗೆ ಕೊಟ್ಟರೆ ಇಷ್ಟ ಆಗೋಲ್ಲ. ಆದರೆ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅಂತ ನಾನು ಇವಾಗ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ, ಹಾಗೆ ತಿಂದರೆ ಒಳ್ಳೆಯದು, ಆದರೆ ಮಕ್ಕಳು ತಿನ್ನಲ್ಲ. ಮಕ್ಕಳಿಗಾಗಿ ಹೇಗೆ ಅದು ರೆಡಿ ಮಾಡಬೇಕು ಅಂತ ಮಾಡ್ತೀನಿ ನೋಡಿ. ಅದರಲ್ಲಿ ಹೀಟ್ನ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ. ಬಾಯಿಗೆ ಹುಣ್ಣೆಲ್ಲ ಆಗುತ್ತಲ್ಲ, ದೇಹದಲ್ಲಿ ಉಷ್ಣಾಂಶ ಆಗಲಿ, ಬಾಯಿಗೆ ಹುಣ್ಣಾಗಿರೋದಾಗಲಿ ಎಲ್ಲ ಕಡಿಮೆ ಆಗುತ್ತೆ. ಬಾಳೆಹಣ್ಣು ಸಿಪ್ಪೆಯಲ್ಲೇ ತುಂಬ ಒಳ್ಳೆಯ ಗುಣ ಇರೋದು ಅಂತ. ನನಗೂ ಹಾಗೆ ಬಾಯಿಗೆ ಹುಣ್ಣಾಗ್ತಾಯಿತ್ತು, ಮಾತ್ರೆ ತೊಗೊಂಡು ಸಾಕಾಯಿತು. ಈ ಥರ 1-2-3 ದಿನ ತಿಂದರೆ ಬಾಯೆಲ್ಲ ಕಡಿಮೆ ಆಗಿಬಿಡ್ತು. ನೀವು ನೋಡಿ, ಯೂಸ್ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು 1-2-3 ದಿನ ತಿಂದಷ್ಟೇ. ಮಕ್ಕಳಿಗೆ ಹಾಗೆ ತಿನ್ನೋಕ್ಕೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಅದಕ್ಕೆ ಒಂದು ಸ್ವಲ್ಪ ಬಾಳೆಹಣ್ಣು, ಸಕ್ಕರೆ, ಹಾಲು ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ. ಒಳ್ಳೆಯದು ಕೂಡ ಮಕ್ಕಳಿಗೆ. ಹಾಲು, ಬಾಳೆಹಣ್ಣು, ಒಂಚೂರು ಸಕ್ಕರೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ತಿಂತಾರೆ. ದೊಡ್ಡವ್ರು ಕೂಡ ತಿನ್ಬೋದು. ಹಾಗೆ ತಿಂದರೆ ಒಳ್ಳೆಯದು, ಮಕ್ಕಳು ತಿನ್ನಲ್ಲ ಹಾಗೆ. ವಿಡಿಯೋ ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾಯಿ ಮರಿಗಳಿಗೆ ಊಟ ಹಾಕ್ತಾಯಿದ್ದೀನಿ. ಅಮ್ಮ ಮತ್ತು ಸೋನಿ ಮೊಟ್ಟೆ ಅನ್ನ ಹಾಕ್ತಾಯಿದ್ದೀನಿ. ಬೆಳಗ್ಗೆ ತಿಂದಿಲ್ಲ, ಈ ಮಧ್ಯಾಹ್ನ 11:30 ಆಗ್ತಾಯಿದೆ, ಇವಾಗ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕುಡಿಸ್ದೆ, ಹಾಲು ಕೊಟ್ಟಿದ್ದೆ, ಕುಡಿದು ಮಲ್ಕೊಂಡಿದ್ದು. ಇವಾಗ ಅನ್ನ ಮೊಟ್ಟೆ ಕೊಟ್ಟೆ, ಸೋನಿ ತಿಂತಾಯಿದ್ದೆ ನೋಡಿ. ಸೋನಿ ಕೊಟ್ಟೆ, ಇದು ಅಮ್ಮನೂ ತಿಂದು ಸ್ವಲ್ಪ ಜಾಗರಿರ್ತವೆ, ಹೆಸರಿರ್ತವೆ. ಆಗಲ ಟೈಮಲ್ಲಿ ಸ್ವಲ್ಪ ಏನೇನು ತಿನ್ನೋಕೆ ಕೊಟ್ಟರೆ ಹೆಸರಿರ್ತವೆ, ಇಲ್ಲಾಂದರೆ ಮಲ್ಕೊಂಡಿರ್ತವೆ. ರಾತ್ರಿ ಎಲ್ಲ ಹೆಸರಾಗ್ತವೆ. ಅದಕ್ಕಾಗಿ ಡೇದಲ್ಲಿ ಸ್ವಲ್ಪ ತಿನ್ನೋಕ್ಕೆ ಕೊಡಬೇಕು. ಮಧ್ಯಾಹ್ನ ಟೈಮಲ್ಲಿ ಕೊಟ್ಟರೆ ರಾತ್ರಿ ಸ್ವಲ್ಪ ಸುಮ್ಮನೆ ಮಲ್ಕೊಂಡಿರ್ತವೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಮಾಡಿ ಹೇಳಿ ಬಾಳೆಹಣ್ಣದು ವಿಧಾನ ಹೇಗಿತ್ತು ಅಂತ. ವಿಡಿಯೋ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊನೆವರೆಗೂ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಅಭಿಪ್ರಾಯ ಬಗ್ಗೆ ನೀವು ಹೇಳಿ, ಕಮೆಂಟ್ ಮಾಡಿ ಹೇಳಿ, ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ನಾಯಿ ಮರಿಗಳಿದ್ದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನೀವು ಯಾವ ಥರ ಊಟ ಹಾಕ್ತಾಯಿದ್ದೀರಾ ಓಕೆ ಅಂತ. ನಾಯಿ ಮರಿಗಳಿಗೆ ಅನ್ನ ಮತ್ತು ಮೊಟ್ಟೆ ಹಾಕ್ತಾಯಿದ್ದೀನಿ, ತಿಂತವೆ. ಬರೀ ಅನ್ನ ಹಾಕಿದ್ರೆ ತಿನ್ನಲ್ಲ ಅದು, ಮೊಟ್ಟೆ ಹಾಕಿದ್ರೆ ಬೇಯಿಸ್ಬಿಟ್ರೆ ತಿಂತವೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ನಾಯಿ ಮರಿಗಳಿಗೆ ಏನು ಹಾಕ್ತೀರಾ ಊಟ ಅಂತ ಕಮೆಂಟ್ ಮಾಡಿ ಹೇಳಿ. ಬರೀ ಅನ್ನ ಹಾಕಿದ್ರೆ ತಿನ್ನಲ್ಲ, ಬರೀ ಒಂದು ಮೊಟ್ಟೆ, ಒಂದಿಷ್ಟು ಅನ್ನ ಹಾಕಿದ್ರೆ ತಿಂತವೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್